ಪ್ರಾಬ್ಲಮ್ ನೋಡಿ. ಪಾರ್ಟ್ಲಿ ಪೇಡಾ ಫುಲ್ಲಿ ಪೇಡಾ? ಪ್ರಿಫರೆನ್ಸ್ ಆಸ್ ಫುಲ್ಲಿ ಪೇಡ್. ಸೊ ಫಸ್ಟ್ ಎಂಟ್ರಿ ಇಲ್ಲ. ನೆಕ್ಸ್ಟ್ ಫ್ರೆಶ್ ಇಶ್ಯೂ ಉಂಟಾ? ಫ್ರೆಶ್ ಇಶ್ಯೂ ಇಲ್ಲ. ಸೊ ಸೆಕೆಂಡ್ ಎಂಟ್ರಿ ಇಲ್ಲ. ನೆಕ್ಸ್ಟ್ ಪ್ರೀಮಿಯಮ್ ಆನ್ ರಿಡಂಪ್ಷನ್. ರಿಡಂಪ್ಷನ್ ಪ್ರೀಮಿಯಮಿಗೆ ಉಂಟಾ? ಉಂಟು, 10% ಉಂಟಲ್ವಾ? ಸೊ ಪ್ರೀಮಿಯಮ್ ಪ್ರೊವೈಡ್ ಮಾಡಬೇಕು. ಪ್ರೀಮಿಯಮ್ ಪ್ರೊವೈಡ್ ಮಾಡಲಿಕ್ಕೆ ಎಂಟ್ರಿ ಏನು? ಎಂಟ್ರಿ ಏನು ಪ್ರೀಮಿಯಮ್ ಪ್ರೊವೈಡ್ ಮಾಡಲಿಕ್ಕೆ? ಎಷ್ಟು ಬೇಕು ಪ್ರೀಮಿಯಮ್? ರಿಡೀಮ್ ಮಾಡುವ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 50,000 ಅಲ್ವಾ? ಪ್ರೀಮಿಯಮ್ ಎಷ್ಟು? ಪ್ರೀಮಿಯಮ್ ಆನ್ ರಿಡಂಪ್ಷನ್ ಎಷ್ಟು? 10%. 10% of 50,000 is 5,000. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಟೋಟಲಿ ಕೊಡಬೇಕಾಗಿರೋದು 55,000. ಸೊ 50,000 ಸಿ ಆರ್ ಆರ್ ಕ್ರಿಯೇಟ್ ಆಗಬೇಕು. ಇಲ್ಲಿ ಫ್ರೆಶ್ ಇಶ್ಯೂ ಇಲ್ಲ. ಸೊ ಸಿ ಆರ್ ಆರ್ಗೆ 50,000 ಬೇಕು, ರೈಟ್? ಸೊ ಈಗ ಅಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಮ್ 5,000 ಇದೆಯಾ? ಅಲ್ಲಿ ಬ್ಯಾಲೆನ್ಸ್ ಇದೆ. ಸೊ ಅದನ್ನು ಯೂಸ್ ಮಾಡ್ಬೋದು, ರೈಟ್? ಸೊ ಫಸ್ಟ್ ಎಂಟ್ರಿ ಏನು? ಸೆಕ್ಯೂರಿಟೀಸ್ ಪ್ರೀಮಿಯಮಿಗೆ. ಪ್ರೀಮಿಯಮ್ ಆನ್ ರಿಡಂಪ್ಷನ್ ಪ್ರಾವಿಷನಿಗೆ ಯಾವುದರಿಂದ ಫಸ್ಟ್ ಯೂಸ್ ಮಾಡಬೇಕು? ಪ್ರೀಮಿಯಮ್ ಆನ್ ರಿಡಂಪ್ಷನಿಗೆ ಫಸ್ಟ್ ಯಾವುದರಿಂದ ಯೂಸ್ ಮಾಡಬೇಕು? ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ ಡೆಬಿಟ್ ಎಷ್ಟು? 5,000 ಟು ಪ್ರೀಮಿಯಮ್ ಆನ್ ರಿಡಂಪ್ಷನ್. ಇಲ್ಲಿ ಬೇಕಾಗಿರೋದು ಸಹ 5,000, ಅಲ್ಲಿ ಇರೋದು ಸಹ 5,000. ಸೊ ಯು ಕ್ಯಾನ್ ಯೂಸ್ ಫುಲ್ಲಿ ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ 5,000. ನೆಕ್ಸ್ಟ್ ಪ್ರೀಮಿಯಂ ಪ್ರೊವೈಡ್ ಆದಮೇಲೆ ಸಿ ಆರ್ ಆರ್ ಕ್ರಿಯೇಟ್ ಆಗಬೇಕು ಅಲ್ವಾ? ನೆಕ್ಸ್ಟ್ ಸ್ಟೆಪ್ ಸಿ ಆರ್ ಆರ್ ಕ್ರಿಯೇಟ್ ಮಾಡಲಿಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಎಷ್ಟು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ 50,000 ಯೂಸ್ ಮಾಡಬೇಕಲ್ವಾ? 50,000 ಸಹ ಡಿವಿಸಿಬಲ್ ಪ್ರಾಫಿಟಿಂದ. ಸೊ 50,000 ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಆರ್ ಸಿ ಆರ್ ಆರ್ ಅಕೌಂಟ್ 50,000. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹೋಲ್ಡರ್ಸ್ಗೆ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಥರ್ಡ್ ಎಂಟ್ರಿ ಇಸ್ redeemable preference share capital account debit. ಎಷ್ಟು ಕ್ಯಾಪಿಟಲ್? 50,000. ಪ್ರೀಮಿಯಂ ಆನ್ ರಿಡಂಪ್ಷನ್ ಅಕೌಂಟ್ ಡೆಬಿಟ್ 5,000 to redeemable preference shares holders account. So 55,000. Last step for actual payment. So redeemable preference shareholders account debit to bank account. So 55,000. So ಇಷ್ಟು ಪೇಮೆಂಟ್ ಮಾಡಲಿಕ್ಕೆ. Now, is there any doubt up to this? This is the simplest of all problems. So balance sheet you have to prepare. So balance sheet of East West Limited.
as on 31st March 2015 after redemption. So share capital ಇಲ್ಲಿ ಚೇಂಜ್ ಇಲ್ಲ, ಇಕ್ವಿಟಿ ಶೇರ್ ಸೇಮ್ ಉಳಿತದೆ, ಪ್ರಿಫರೆನ್ಸ್ ಶೇರ್ಸ್ ಮಾತ್ರ ಚೇಂಜ್ ಆಗ್ತದೆ. ಪ್ರಿಫರೆನ್ಸ್ ಶೇರ್ಸ್ ರಿಡೀಮ್ ಮಾಡಿ ಆಗಿದೆ, ಸೊ ಹಾಕಲಿಕ್ಕಿಲ್ಲ. ಇಕ್ವಿಟಿ ಶೇರ್ಸ್ ಮೊದಲಿದ್ದ 10,000 ಇಕ್ವಿಟಿ ಶೇರ್ಸ್ ಹಾಗೆ ಬರೀಬೇಕು. 10,000 ಇಕ್ವಿಟಿ ಶೇರ್ಸ್ ಆಫ್ ರೂಪೀಸ್ 10 each. ಎಷ್ಟು? 1 lakh. Next, reserves and surplus. Reserves and surplus ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿತ್ತು ಬ್ಯಾಲೆನ್ಸ್? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮುಂಚಿನ ಬ್ಯಾಲೆನ್ಸ್ ಶೀಟಲ್ಲಿ 60,000 ಇತ್ತು. 60,000 ಇಂದ ಎಷ್ಟು ಯೂಸ್ ಮಾಡಿದ್ದೀವಿ ಈಗ? CRR ಕ್ರಿಯೇಟ್ ಮಾಡಲಿಕ್ಕೆ ಎಷ್ಟು ಯೂಸ್ ಮಾಡಿದ್ದೀವಿ? 50,000. So 60 minus 50, 10,000. Next CRR. CRR ಎಷ್ಟುಂಟು? 50,000. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇತ್ತಲ್ಲ, ಎಷ್ಟಿತ್ತು? 5,000 ಇತ್ತು. 5,000 ಅಲ್ಲಿ ಯೂಸ್ ಮಾಡಿದ್ದೀರಿ ಅಲ್ಲ, ಸೊ ನಿಲ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಇದು. ನೆಕ್ಸ್ಟ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಎಷ್ಟು? sundry creditors 10,000. So total ಎಷ್ಟು? 1,70,000. This is the liability part. Now we have to show the assets. What are the fixed assets? What is the amount of fixed assets? Fixed assets in the balance sheet is old balance sheet 1,55,000. Then any other balance? Cash at bank. Bank amount is 70,000. There is no sale of anything, so the amount is not received, but you have paid to preference shareholders. How much is paid? 55,000. So how much? 15,000. So what is the total? 1,70,000. So assets total is